ನಮಸ್ಕಾರ. ಇವತ್ತು ನಾನು ಅಕ್ಕಿ ಮತ್ತು ಸಬ್ಬಕ್ಕಿ ಹಾಕಿ ಸಂಡಿಗೆ ಮಾಡ್ತಾಯಿದ್ದೀನಿ. ಇದು ನಾನು ಅಕ್ಕಿ ಮತ್ತು ಸಬ್ಬಕ್ಕಿನ ತೊಳೆದ್ಬಿಟ್ಟು ಒಂದು 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡು ಚೆನ್ನಾಗಿ ರುಬ್ಬಿದ್ದೀನಿ. ಇದಕ್ಕೆ ರುಬ್ಬುವಾಗ ಹಸಿಮೆಣಸು, ಸ್ವಲ್ಪ ಉಪ್ಪು, ರುಚಿಗೆ ಉಪ್ಪು, ಬೆಳ್ಳುಳ್ಳಿ, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಪಡ್ತಾರೆ, ಅದಕ್ಕೆ ಬೆಳ್ಳುಳ್ಳಿ ಸಂಡಿಗೆ ಮಾಡ್ತಾಯಿದ್ದೀನಿ. ಇದು ರೆಡ್ ಕಲರ್ ಬೇಕು ಅಂತ ಹೇಳಿದರೆ ನೀವು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ, ಡ್ರೈ ಚಿಲ್ಲಿ ಪೌಡರ್. ಇಲ್ಲಾಂದರೆ ಇದನ್ನೇ ಮಾಡಿ ಹೀಗೆ ಹಸಿಮೆಣಸು ಹಾಕ್ಬಿಟ್ಟು ಇದು ಇವಾಗ ನಾನು ಚೆನ್ನಾಗಿ ಕಲರ್ಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯಬೇಕಿದು, ಸಣ್ಣ ಉರಿಯಲ್ಲಿ ಬೇಯಬೇಕು. ನೋಡಿ, ತುಂಬ ನೈಸಾಗಿ ರುಬ್ಬಿಲ್ಲ ನಾನು, ಒಂಥರ ಪಾಪಡ್ ಥರ ಮಾಡ್ತಾ ಇದ್ದೀನಿ ನಾನು ಸಂಡಿಗೆ ಅಂತ ಹೇಳಿದರೆ. ತೆಳ್ಳಗೆ ಪಾಪಡ್ ಥರ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಕಾಲ ಬಂತಲ್ವ, ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಳ್ತೀನಿ. ವರ್ಷ ಪೂರ್ತಿ ಇದು ಯೂಸ್ ಮಾಡಲಿಕ್ಕಾಗತ್ತೆ. ನಾನಿಲ್ಲಿ 1 ಪಾವ್ ಅಕ್ಕಿ ತಗೊಂಡಿದ್ದೀನಿ. 1 ಪಾವ್ ಅಕ್ಕಿಗೆ ನೋಡಿ ಇಷ್ಟು ದೊಡ್ಡ ಕುಕ್ಕರಲ್ಲಿ ಅರ್ಧ ಆಗಿದೆ. ಇದು ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕಲಕ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ತಳ ಹಿಡಿತದೆ, ಇಲ್ಲ ಗಂಟು ಬೀಳುತ್ತೆ. ಫಸ್ಟಿಗೆ 2 ಲೋಟದಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದು ಸರಿ ಬಿಸಿ ಆದಮೇಲೆ ಈ ರುಬ್ಬಿದ್ದ ಅಕ್ಕಿಯನ್ನು ಹಾಕ್ಕೊಳ್ಳಿ. ಗಂಟು ಬೀಳದಂತ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಗ್ಯಾಸನ್ನು ಸಣ್ಣಗೆ ಮಾಡಿ ಇಟ್ಕೊಳ್ಳಿ, ಗಂಟು ಬೀಳಬಾರ್ದು. ಇದು ನಾನು ಆದ್ಮೇಲೆ ತೋರಿಸ್ತೀನಿ ನಿಮಗೆ ತಿರ್ಗಾ. ನೋಡಿ, ಇದು ಇಷ್ಟು ದಪ್ಪಗಾಗಿದೆ. ನಾನು ಆಲ್ಮೋಸ್ಟ್ ಒಂದು ನೆನೆಸಿಟ್ಟು ರುಬ್ಲಿಕ್ಕೆ ಎಲ್ಲ ಸೇರಿಕೊಂಡು ಒಂದು 7 ಲೋಟ ನೀರು ಹಾಕಿದ್ದೀನಿ. 1 ಲೋಟ ಅಕ್ಕಿ ಮತ್ತು 1/4 ಲೋಟದಷ್ಟು ಸಬ್ಬಕ್ಕಿ, ಇದಿಷ್ಟಕ್ಕೆ 7 ಲೋಟದಷ್ಟು ನೀರು ಹಾಕಿದ್ದೀನಿ. ಇದು ಇವಾಗ ಸಣ್ಣ ಉರಿಯಲ್ಲಿ ಅಲ್ಲೇ ಬೇಯ್ಕೊಂಡು ಬರಬೇಕು. ಬೇಯಲಿಲ್ಲ ಇನ್ನೂ, ಇದು ಬೇಯಲಿ. ಇಷ್ಟು ದಪ್ಪ ಆಗಿದೆ ನೋಡಿ, ಇದು ಇಷ್ಟು ಚಿಕ್ಕಾಗಿ ಬಂದಿದೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕಿದು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅದು ಅಳತೆ ನೋಡಿಕೊಂಡು ಮಾಡಿಕೊಳ್ಳಿ. ಅಕ್ಕಿ ಯಾವಾಗಲೂ ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಇದೊಂದು 5 ನಿಮಿಷ ಇನ್ನೂ ಬೇಯಬೇಕು. ಮತ್ತೆ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿದರೆ ರೆಡಿ. ಬಾಯ್. ಇಷ್ಟು ದಪ್ಪ ಆಗಿದೆ. ಇವಾಗ ಇದನ್ನು ಸಂಡಿಗೆ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಂಡಿಗೆ ಬಿಟ್ಟಿದ್ದೀನಿ. ಈ ಥರ ನಿಮಗೆ ಹೇಗೆ ಬೇಕೋ ಹಾಗೆ ಸೈಜ್ ನಿಮ್ಮದು, ನಿಮ್ಗೆ ಹೇಗೆ ಬೇಕೋ ಹಾಗೆ ಬಿಡ್ಬೋದು. ನಾನು ಸ್ವಲ್ಪ ಬೇಗ ಒಣಗಲಿ ಅಂತ ಅದನ್ನು ಚಟ್ಟೆ ಮಾಡಿಕೊಂಡು ಸಣ್ಣ ಹಪ್ಪಳ ಥರ ಮಾಡ್ತಾ ಇದ್ದೀನಿ. ಕೈಗೆ ನೀರು ಹಾಕ್ಕೊಂಡು ಸ್ವಲ್ಪ ಹೀಗೆ ಇದು ಹಪ್ಪಳ ಥರ ಆಗುತ್ತೆ, ಸಣ್ಣ ಸಣ್ಣ ಹಪ್ಪಳ ಥರ. ಅದು ಫ್ರೈ ಮಾಡಿದ್ಮೇಲೆ ದೊಡ್ಡದಾಗುತ್ತೆ, ಯಾಕಂದರೆ ಹಾಕಿದ್ದೀವಲ್ಲ ಅದಕ್ಕೆ. ಓಕೆ, ಎಲ್ಲರೂ ನೋಡಿ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.